ಅದರ ಮಧ್ಯೆ ಕೆಲವು MLAಗಳು ಫಾರಿನ್ ಟ್ರಿಪ್ಗೆ, ಕೆಲವರು ರೆಸಾರ್ಟಿಗೆ, ಇನ್ನು ಕೆಲವರು ಡೆಲ್ಲಿಗೆ ಈ ತರ ಶಿಫ್ಟ್ ಆಗೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಹೇಳದೇ ಇದೆ, ಗೊಂದಲ ಮುಂದುವರಿಯುತ್ತೆ. ಹೀಗಾಗಿ ಒಂದು ಸ್ಪಷ್ಟಪಡಿಸಿ. ಇಲ್ಲ, ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಅದು ನೀವು ಹೇಳಿದಂಗೆ ವಾಪು ಅಷ್ಟೇ. ಫಾರಿನ್ ಟೂರ್ ಹೋಗಿದ್ದು ಅದು ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಈ ಡೆಲ್ಲಿಗೆ ಹೋಗಿ ಬರೋದಂತ ಇದ್ದೇನೇನ ರೂಟೀನ್. ಅವರ ಕೆಲಸ ಇರ್ತದೆ, MLA ಕೆಲಸ ಇರ್ತದೆ, ಮಂತ್ರಿಗಳು ಇರ್ತದೆ, ನಾವು ಹೋಗ್ತೀವಿ. ಡೆಲ್ಲಿ ರೂಟೀನ್ ಆಗಿ ಕೆಲಸ, ಹೋಗಲೇಬೇಕು, ಹೋಗ್ತಾನೆ ಇರ್ತೀವಿ. ಸೊ ಡೆಲ್ಲಿಗೆ ಹೋದ ತಕ್ಷಣ ಅದು ಬೇರೆ ಅರ್ಥ ಕಲ್ಪಿಸೋದ ಅವಶ್ಯಕತೆ ಬರೋಲ್ಲ. ವಿದೇಶ ಪ್ರವಾಸಕ್ಕೆ ಹೋಗೋ ಮಾಹಿತಿ ಇದೆಯಾ ಸರ್? ಇದ್ರೆ ಏನ್ ಮಾಡೋದಲ್ಲ, ಹೋಗಿ ಏನ್ ಮಾಡೋದು ನಾವು? ಮತ್ತಿಲ್ಲೇ ಬರ್ಬೇಕಾ? ಜೀರೋ ಟ್ರಾಫಿಕ್ನಾಗ ಬಂದ್ರಲ್ಲಾರ ಅವರು, ಓಡಿ ಬಂದ್ರಲ್ಲಾರ, ಹಂಗೆ ಮತ್ತಿಲ್ಲೇ ಬರ್ಬೇಕು ನಾವು. ಎಲ್ಲಾದ್ರೂ ಹೋಗಿ ಪ್ರವಾಸಕ್ಕೆ ಹೋಗಿ ಬರ್ಬೋದು ಅಷ್ಟೇ ಹೊರತಾಗಿ ಅಲ್ಲಿ ಏನ್ ಮಾಡ್ಲಿಕ್ಕೆ ಆಗಲ್ಲ. ಲಾಸ್ಟ್ ಟೈಮ್ BJP ಅವ್ರ ಪಾಪ ಕೋಡಿಗೆ ಓಡಿ ನೀವೆಲ್ಲ ನೋಡಿರಲ್ಲ, ಕ್ಯಾಮ್ರಾದಾಗೆಲ್ಲ ಓಡಿ ಒಳಗಡೆ ಹೋದ್ರು. ಇಲ್ಲ, ನಮ್ಮಲ್ಲಿ ಆ ರೀತಿ ಇಲ್ಲ, ಆ ರೀತಿ ಅವಕಾಶ ಇಲ್ಲ, ಯಾರು ಮಾಡಲ್ಲ. ಎಲ್ಲರೂ ಗೊತ್ತಿಲ್ಲ, ನಾವು ಕೇಳ್ತೀವಿ ಅಷ್ಟೇ, ನಮಗ್ ಗೊತ್ತಿಲ್ಲ. ಅವ್ರು ಕೇಳ್ತೀವಿ. ಇವತ್ತು ಕೂಡ ಪತ್ರಿಕೆಯಲ್ಲಿ ಹೇಳಿದ್ದಾರೆ ಬಜೆಟ್ ಆದ್ಮೇಲೆ ಮಾಡ್ತಾರಂತ, ಅದನ್ನೇ ನೋಡಿವಿ ಅಷ್ಟೇ ನಾವು. ಅದು ಕರೆಸಿದ್ರೆ CM DCM ಕರೆಸ್ಬೋದು, ಅವ್ರನ್ನಷ್ಟು ಮಾತ್ರ ಕರೆಸ್ಬೋದು. ವೇಟ್ ಮಾಡೋಣ, ಅದಕ್ಕೆ ಬಂದೇ ಬರುತ್ತೆ, ಕಾಲ ಬಂದೇ ಬರುತ್ತೆ, ವೇಟ್ ಮಾಡೋಣ. ಸಾಮಾಜಿಕ ಯಾವ್ದು? ಯಾರ್ರೆ ಸಾಮಾಜಿಕ ಸಾಮಾಜಿಕ ನ್ಯಾಯ ಪಾಲನೆ ಮಾಡಿ ಅದ್ರ ಬಗ್ಗೆ ನಾವ್ ಹೇಳಿಕ್ಕಾಗಲ್ಲ, ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ಪದೇ ಹೇಳಿವ್ರಿ. ಈಗ ಅದ್ರ ಬಗ್ಗೆ ನಾವ್ ಹೇಳಿದ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಅದು ಯಾವ್ದು ಮಾತು ಕೊಟ್ಟಿದ್ದಾರೆ, ಏನ್ ಆಡಿದಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಈಗೂ ಕೂಡ ಅದಕ್ಕೆ ಅಷ್ಟೇ ಬದ್ಧರಾಗಿದ್ದೀವಿ ಅಷ್ಟೇ ನಾವು. ಇದಲ್ಲ, ಇಲ್ಲ, ಸಾಮಾಜಿಕ ನ್ಯಾಯದ ಪರವಾಗಿ ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಹೋರಾಟದ ಭಾಗಿಯಾಗಿದ್ದಾರೆ, ಅವ್ರಿಗೆ ಬಂದಾಗ ರಕ್ಷಣೆ ಕೊಟ್ಟಿದ್ದಾರೆ, ಮಾಡಿಲ್ಲ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಅವ್ರು ಸಾಧ್ಯದಟ್ಟು ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.